ಸ್ನೇಹಿತರೆ, ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ. ಇಂದು ಮಹಾಭಾರತದ 73ನೇ ಎಪಿಸೋಡ್. ಒಂದು ದಿನ ಮಾರ್ಕಂಡೇಯ ಋಷಿಯು ಪಾಂಡವರು ಇರುವ ಸ್ಥಳಕ್ಕೆ ಬರುತ್ತಾನೆ. ಚೆನ್ನಾಗಿ ಕಥೆಗಳನ್ನು ಹೇಳಬಲ್ಲವನಾದ್ದರಿಂದ ಅವನನ್ನು ಕಂಡರೆ ಎಲ್ಲರಿಗೂ ಬಹಳ ಪ್ರೀತಿ. ಪಾಂಡವರು ಕೃಷ್ಣನು ಅವನ ಸುತ್ತ ಕುಳಿತು ಕತೆ ಹೇಳುವಂತೆ ಕೇಳಿಕೊಂಡರು. ಆ ಸಮಯದಲ್ಲಿ ನಾರದನು ಅಲ್ಲಿಗೆ ಬಂದನು. ಮಾರ್ಕಂಡೇಯನು ಜ್ಞಾನದ ಹಿರಿಮೆ, ತಪಸ್ಸಿನ ಶಕ್ತಿ, ವಿಷ್ಣುವಿನ ಅವತಾರ. ಆಲದ ಎಲೆಯ ಮೇಲೆ ಪುಟ್ಟ ಮಗುವಿನ ರೂಪದಲ್ಲಿ ಅವನು ಅವತರಿಸಿದ್ದು 4 ಯುಗಗಳ ಲಕ್ಷಣಗಳನ್ನು ಮೊದಲಾದವುಗಳನ್ನು ಕಥೆಯ ರೂಪದಲ್ಲಿ ಹೇಳಿದ. ಅವುಗಳಲ್ಲಿ ಧರ್ಮವ್ಯಾಧನ ಕಥೆಯೂ ಒಂದು. ಕೌಶಿಕನೆಂಬವನು ಒಬ್ಬ ಬ್ರಾಹ್ಮಣ, ದೊಡ್ಡ ವಿದ್ವಾಂಸ, ತಪಸ್ಸಿ. ಒಂದು ದಿನ ಅವನು ಒಂದು ಮರದ ಕೆಳಗೆ ಕುಳಿತಿದ್ದಾಗ ಒಂದು ಪಕ್ಷಿಯು ಅವನ ಮೇಲೆ ಒಲಸು ಹಾಕಿತು. ಅವನು ಕೋಪದಿಂದ ಆ ಪಕ್ಷಿಯತ್ತ ನೋಡಿದಾಗ ಅದು ಸತ್ತು ಬಿದ್ದಿತು. ಅನಂತರ ಅವನು ಭಿಕ್ಷೆಗೆ ಹೊರಟ. ಒಂದು ಮನೆಯ ಬಾಗಿಲಿನಲ್ಲಿ ನಿಂತು ಭಿಕ್ಷೆ ಬೇಡಿದ. ಮನೆಯ ಯಜಮಾನಿಯು ಸ್ವಲ್ಪ ಹೊತ್ತು ನಿಂತುಕೊಳ್ಳಿ ಎಂದಳು. ಅದೇ ಹೊತ್ತಿಗೆ ಹಸಿದಿದ್ದ ಆ ಹೆಂಗಸಿನ ಗಂಡನು ಮನೆಗೆ ಬಂದ. ಅವಳು ಅವನಿಗೆ ಊಟ ಬಡಿಸಿ ಅನಂತರವೇ ಕೌಶಿಕನಿಗೆ ಭಿಕ್ಷೆ ಹಾಕಲು ಬಂದಳು. ಅವನು ಕೋಪದಿಂದ, ನನ್ನನ್ನು ಹೀಗೆ ಕಾಯಿಸಬಹುದೇ ಎಂದ. ಅವಳು, ಕ್ಷಮಿಸಿ, ನನ್ನ ಗಂಡ ಹಸಿದು ಬಂದ. ಮನೆಯ ಯಜಮಾನ ಹಸಿದಿದ್ದಾಗ ಅವನಿಗೆ ಊಟ ಹಾಕುವುದು ನನ್ನ ಕರ್ತವ್ಯ. ಹಾಗಾಗಿ ಅವನಿಗೆ ಬಡಿಸಿ ಬಂದೆ ಎಂದಳು. ಕೌಶಿಕನು, ಬ್ರಾಹ್ಮಣನಿಗಿಂತ ನಿನಗೆ ನಿನ್ನ ಗಂಡನೇ ದೊಡ್ಡವನಾದನೋ? ಬ್ರಾಹ್ಮಣರು ಬೆಂಕಿಯ ಹಾಗೆ ಸುಡಬಲ್ಲರು ಎಂದು ಸಿಟ್ಟಿನಿಂದ ಹೇಳಿದ. ಆಗ ಆ ಮನೆಯ ಯಜಮಾನಿಯು, ಸ್ವಾಮಿ, ನೀವು ಪಕ್ಷಿಯನ್ನು ಸುಟ್ಟ ಸಂಗತಿ ನನಗೆ ಗೊತ್ತು. ನಾನು ನಿಮ್ಮನ್ನು ಕಾಯಿಸಿದ್ದಕ್ಕೆ ಕ್ಷಮಿಸಿ. ನಾನು ನನ್ನ ಗಂಡನನ್ನು ದೇವರು ಎಂದು ಕಾಣುತ್ತೇನೆ. ನೀವು ಕೋಪ ಮಾಡಿಕೊಳ್ಳಬಾರದು. ನಿಮಗೆ ಧರ್ಮ ಸರಿಯಾಗಿ ತಿಳಿದಿಲ್ಲ ಎಂದು ಕಾಣುತ್ತದೆ. ಮಿಥಿಲೆಯಲ್ಲಿ ಧರ್ಮವ್ಯಾಧನಿದ್ದಾನೆ, ಅವನ ಬಳಿಗೆ ಹೋಗಿ ಎಂದು ಹೇಳಿದಳು. ಈ ಮಾತು ಕೇಳಿದ್ದಂತೆಯೇ ಕೌಶಿಕನ ಕೋಪ ಇಳಿಯಿತು. ಧರ್ಮವ್ಯಾಧನು ಇರುವ ಸ್ಥಳಕ್ಕೆ ಹೊರಟ. ಅಲ್ಲಿಗೆ ಹೋಗಿ ನೋಡಿದರೆ ಅವನೊಬ್ಬ ಮಾಂಸದ ವ್ಯಾಪಾರಿ. ಮಾಂಸವನ್ನು ತೆಗೆದುಕೊಳ್ಳಲು ಜನರು ಅಂಗಡಿಗೆ ಬಂದಿದ್ದರು. ಅವರೆಲ್ಲ ಹೊರಟ ಮೇಲೆ ಧರ್ಮವ್ಯಾಧನು, ನಿಮ್ಮನ್ನು ಒಬ್ಬ ಗೃಹಿಣಿ ಕಳಿಸಿದಳು ಅಲ್ಲವೇ? ನಿಮ್ಮ ವಿಷಯ, ನೀವು ಬಂದ ಕಾರಣ ನನಗೆ ಗೊತ್ತು ಎಂದು ಕೌಶಿಕನಿಗೆ ಹೇಳಿದ. ಕೌಶಿಕನನ್ನು ಮನೆಗೆ ಕರೆದುಕೊಂಡು ಹೋಗಿ ಉಪಚರಿಸಿದ. ಕೌಶಿಕನು, ಅಯ್ಯ, ನಿನ್ನ ಕೆಲಸವು ನಿನಗೆ ತಕ್ಕದ್ದಲ್ಲ. ಇದನ್ನು ನೋಡಿ ನನಗೆ ವ್ಯಸನವಾಗುತ್ತಿದೆ ಎಂದ. ವ್ಯಾಧನು, ಇದು ನನಗೆ ನನ್ನ ಹಿರಿಯರಿಂದ ಬಂದ ವೃತ್ತಿ. ಇದನ್ನು ಪ್ರಾಮಾಣಿಕವಾಗಿ ನಡೆಸಿಕೊಂಡು ಹೋಗುತ್ತಿದ್ದೇನೆ. ವೃದ್ಧ ತಂದೆ ತಾಯಿಯರ ಸೇವೆ ಮಾಡುತ್ತೇನೆ. ನನ್ನಿಂದಾದಷ್ಟು ದಾನ ಮಾಡುತ್ತೇನೆ. ಪ್ರಾಣಿಗಳನ್ನು ನಾನು ಕೊಲ್ಲುವುದಿಲ್ಲ. ಅವುಗಳ ಮಾಂಸವನ್ನು ಮಾರುತ್ತೇನೆ. ಅದನ್ನು ತಿನ್ನುವುದಿಲ್ಲ. ಪಾಪ ಮಾಡಿದವರು ನಾಶವಾಗುತ್ತಾರೆ. ಆಸೆಯೇ ಪಾಪದ ಮೂಲ ಎಂದು ಹೇಳಿದನು. ನಂತರ ತಂದೆ ತಾಯಿಯರನ್ನು ತೋರಿಸಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಂತರ, ಇವರೇ ನನ್ನ ದೇವರು. ನಿನ್ನ ಅಧ್ಯಯನಕ್ಕಾಗಿ ನಿನ್ನ ವೃದ್ಧ ತಂದೆ ತಾಯಿಯರನ್ನು ಬಿಟ್ಟು ಬಂದಿರುವೆ. ಭಕ್ತಿಯಿಂದ ಅವರ ಸೇವೆ ಮಾಡು ಎಂದು ಹೇಳಿದ. ತನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುವುದು, ಪಾಪದಿಂದ ದೂರ ಇರುವುದು, ಕೋಪದಿಂದ ದೂರ ಉಳಿಯುವುದು, ಹಿಂಸೆಯನ್ನು ಆಚರಿಸದೇ ಇರುವುದು, ದಾನ ಮಾಡುವುದು, ಇವುಗಳು ಬದುಕಿನಲ್ಲಿ ಮುಖ್ಯ ಎಂದು ಕೌಶಿಕನು ತಿಳಿದುಕೊಳ್ಳುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.